ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸುಂದರ ಕಾರ್ನರ್ ಮನೆಯ ವಾಕ್ ಥ್ರೂ ಮಾಡುತ್ತಿದ್ದೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಈ ಚಾನಲ್ನಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್, ಟಿಪ್ಸ್, ಐಡಿಯಾಸ್, ಹೋಮ್ ವಾಕ್ ಥ್ರೂ ಹಾಗೆ ಡಿಫ್ರೆಂಟ್ ಐಡಿಯಾಸ್ ಮತ್ತು ಇಂಟೀರಿಯರ್ ಡಿಸೈನ್ ಎಲ್ಲ ಹಾಕ್ತಿರ್ತೇನೆ, ಅಪ್ಲೋಡ್ ಮಾಡ್ತೇನೆ. ಇವತ್ತು ನಾನು ನಿಮಗೆ ತೋರಿಸ್ತಿರುವ ಮನೆ ಇದು ಸಂಪಿಗೆ ನಗರ ಧಾರವಾಡದಲ್ಲಿದೆ. ಇದು ಕಾರ್ನರ್ ಸೈಟ್. ಈ ಬಿಲ್ಡಿಂಗು ಕಾರ್ನರ್ ಸೈಟಲ್ಲಿದೆ. ಇದರ ಸ್ಪೆಸಿಫಿಕೇಷನ್ ಏನಂದರೆ ನೋಡ್ಬೋದು, ಇಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ ಏರಿಯಾ ಇದೆ ಹಾಗೂ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಇದೆ. G+3 ಬಿಲ್ಡಿಂಗ್ ಆಗಿದೆ ಇದು. ಇದರ ಗ್ರೌಂಡ್ ಫ್ಲೋರಲ್ಲಿ ಓನರ್ನ ಮನೆ ಇದೆ. ಫಸ್ಟ್ ಫ್ಲೋರಲ್ಲಿ ಹಾಫ್ ಓನರ್ನ ಪರ್ಪಸ್ಗಿದೆ, ಅದು ಒಳಗಡೆಯಿಂದ ಡ್ಯೂಪ್ಲೆಕ್ಸ್ ಇದೆ. ಮತ್ತು ರಿಮೈನಿಂಗ್ ಹಾಫ್ ಪೋರ್ಷನ್ ಇದು ರೆಂಟ್ ಪರ್ಪಸ್ಗಿದೆ. 1 BHK ಹಾಗೂ 2 BHK ರೂಮ್ಸ್ ಇದೆ. ಅದರ ಟಾಪ್ ಪೋರ್ಷನ್ ಅಂದರೆ ಟಾಪ್ ಫ್ಲೋರ್ನಲ್ಲಿ ರೆಂಟ್ ಪರ್ಪಸ್ಗೆ ಇದೆ. ಇಲ್ಲಿ ನೀವು ಕಾಂಪೌಂಡ್ ಡಿಸೈನ್ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಿಲ್ಡಿಂಗ್ನ ಫ್ರಂಟ್ ಎಲಿವೇಷನ್ನ ಡಿಸೈನ್ ಕಲರ್ ನೋಡಿ, ಗ್ರೇ ಕಲರ್, ಬ್ರೌನ್ ಕಲರ್ ಹಾಗೂ ಯೆಲ್ಲೋ ಕಲರ್, ಹೀಗೆ ಬರೀ 3 ಕಲರ್ನಲ್ಲಿ ಕಲರನ್ನು ಸೆಲೆಕ್ಟ್ ಮಾಡಿದ್ದೇವೆ. ಮನೆಗೆ ಪೇಂಟ್ ಕೊಡುವಾಗ ಯಾವಾಗಲೂ ನಾವು ಕಡಿಮೆ ಪೇಂಟನ್ನು ಸೆಲೆಕ್ಟ್ ಮಾಡಬೇಕು. ಈಗ 4 to 5 ಪೇಂಟ್ ಕಲರನ್ನು ಸೆಲೆಕ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ನೋಡ್ಬೋದು, ಇದು ಮೇನ್ ಗೇಟ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಫ್ರಂಟ್ ಗೇಟ್ ಕಲರ್ನ ಕಲರ್ ಕಾಂಬಿನೇಷನ್ ನೋಡಿ ಹೇಗಿದೆ. ಇದು ಪಾರ್ಕಿಂಗ್ ಏರಿಯಾ. ಇದು ಮನೆಯ ಫ್ರಂಟ್ ಲುಕ್. ಗೇಟ್ ಕಲರ್ ಮನೆಯ ಕಲರ್ಗೆ ಮ್ಯಾಚಿಂಗ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಇದು ಗಾರ್ಡನ್ ಏರಿಯಾ. ಗಾರ್ಡನ್ ಏರಿಯಾದ ಸರೌಂಡಿಂಗಿಗೆ SS ಸ್ಟೀಲಿನ ರೇಲಿಂಗ್ಸ್ ಇದೆ. ಇದು ಸೈಡ್ ಏರಿಯಾ ನೋಡ್ಬೋದು, ಇದು ಲಪೋತ್ರ ಗ್ರಾನೈಟ್. ಇಲ್ಲಿ ಸೀಲಿಂಗ್ ನೋಡ್ಬೋದು, ಇದು ವುಡನ್ PVC ಸೀಲಿಂಗ್ ಅನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಇಲ್ಲಿ ನೀವು ಸೈಡ್ನಲ್ಲಿ ಇಲ್ಲಿ ಫ್ಲೋರಿಂಗ್ ಟೈಲ್ಸ್ ನೋಡ್ಬೋದು, ಇದು ವುಡನ್ ಕಲರ್ನ ಟೆಕ್ಸ್ಚರ್ನ ಟೈಲ್ಸ್ ಆಗಿದೆ. ಈ ಟೈಪ್ ಟೈಲ್ಸನ್ನು ನೀವು ಸೆಲೆಕ್ಟ್ ಮಾಡಿದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಮತ್ತು ಮಾಡರ್ನ್ ಆಗಿ ಲುಕ್ ಕೊಡ್ತದೆ. ಈ ವುಡನ್ ಸ್ಟ್ರಿಪ್ ಟೈಲ್ಸಲ್ಲಿ ಇದು ವಿಟ್ರಿಫೈಡ್ ಟೈಲ್ಸ್. ಇದರಲ್ಲಿ ತುಂಬ ಡಿಫ್ರೆಂಟ್ ವೆರೈಟೀಸ್ ಇದೆ. ಲೈಟ್, ಕ್ರೀಮ್, ಡಾರ್ಕ್ ಹಾಗೆ ಡಿಫ್ರೆಂಟ್ ಕಲರ್ ಅವೈಲೇಬಲ್ ಆಗಿದೆ. ನಿಮ್ಮ ಮನೆಯ ಪೇಂಟ್ ಕಲರ್ಗೆ ಸೂಟೇಬಲ್ ಆಗುವ ಕಲರನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೀವು ಮನೆಯ ಫ್ರಂಟ್ ವಾಲ್ ಟೈಲ್ಸ್ ನೋಡ್ಬೋದು, ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೇನ್ ಡೋರ್ ನೋಡ್ಬೋದು, ಎಷ್ಟು ಲಕ್ಸುರಿಯಸ್ ಆಗಿ ಮತ್ತು ಎಷ್ಟು ಮಾಡರ್ನ್ ಆಗಿ ಲುಕ್ ಇದೆ. ಇದು ಡಬಲ್ ಡೋರ್ ವುಡನ್ ಮೇನ್ ಡೋರ್ ಆಗಿದ್ದು, ಇದು ಟೀಕ್ ವುಡ್ಡಿಂದ ಮಾಡಲಾಗಿರುವ ಡೋರ್ ಆಗಿದೆ. ಇಲ್ಲಿ ನೋಡಿ, ಇದು ಸ್ಟೋನ್ ಕ್ಲಾಡಿಂಗ್ ಇದು ಟೈಲ್ಸ್, ಇದು ವಾಲ್ ಟೈಲ್ಸ್. ಇದ್ರ ಮೇಲೆ ಪಾಲಿಶ್ ಆದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಿದೆ. ಈಗ ನಾವು ಮನೆಯ ಒಳಗಡೆ ಎಂಟ್ರಿ ಆಗುವಾಗ ನೋಡ್ಬೋದು, ಇದೊಂದು ಸ್ಮಾಲ್ ಏರಿಯಾ, ಎಂಟ್ರೆನ್ಸ್ ಏರಿಯಾ ಇದೆ. ಇಲ್ಲಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವು ವುಡನ್ ಸ್ಟ್ರಿಪ್ಪಿನ ಇಂಟೀರಿಯರ್ ಡಿಸೈನನ್ನು ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಇಲ್ಲಿ ಫ್ಲೋರಿಂಗ್ನ ಟೈಲ್ಸ್ ನೋಡ್ಬೋದು, ಇದು ವಿಟ್ರಿಫೈಡ್ ಟೈಲ್ಸ್. ಇದು 4x2 ಸೈಜಿನ ಗ್ಲಾಸಿ ಟೆಕ್ಸ್ಚರ್ನ ಟೈಲ್ಸ್ ಆಗಿದೆ. ವುಡನ್ ಇಂಟೀರಿಯರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು ಹಾಲ್ ಏರಿಯಾ. ಹಾಲ್ ಏರಿಯಾದ POP ಡಿಸೈನ್ ನೋಡ್ಬೋದು, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದು CNC ಕಟ್ಟಿಂಗ್ ಜಾಲಿ ಇನ್ಸ್ಟಾಲ್ ಮಾಡಲಾಗಿದೆ. ಇದು ಕಿಚನ್ ಏರಿಯಾ. ಕಿಚನ್ ಏರಿಯಾ ನೋಡ್ಬೋದು ಹೇಗಿದೆ. ಇಲ್ಲಿ ವಾರ್ಡ್ರೋಬ್ ಮತ್ತು ಇಲ್ಲಿ ಮಾಡ್ಯುಲರ್ ಕಿಚನ್ನ ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು. ಇಲ್ಲಿ ಲೈಟ್ ಗ್ರೀನ್ ಪೇಸ್ಟಲ್ ಕಲರ್ನ ವಾರ್ಡ್ರೋಬ್ ಮತ್ತು ಲ್ಯಾಮಿನೇಟ್ ಕಲರನ್ನು ಸೆಲೆಕ್ಟ್ ಮಾಡಲಾಗಿದೆ. ಇದು ಪೂಜಾ ರೂಮ್ನ ಡಿಸೈನ್. ನೀವು ನೋಡ್ಬೋದು, ಇಲ್ಲಿ ಸಹ ನೋಡಿ, ಇಲ್ಲಿ ವಾಲ್ ಕ್ಲಾಡಿಂಗ್ ಟೈಲ್ಸ್ ಹಾಗೂ ಫ್ಲೋರಿಂಗ್ ಟೈಲ್ಸ್ ನೋಡ್ಬೋದು ಎಷ್ಟು ಲೈಟಾಗಿ ಮತ್ತು ಎಷ್ಟು ಚೆನ್ನಾಗಿದೆ.
ಇದು ಗ್ಲಾಸಿ ಟೆಕ್ಸ್ಚರಲ್ಲಿರುವ ವಿಟ್ರಿಫೈಡ್ ಟೈಲ್ಸ್ ಆಗಿದೆ. ಇದು ಲಾರ್ಜ್ 4x2 ಸೈಜಿನ ಟೈಲ್ಸ್ ಇದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದು ನ್ಯಾಚುರಲ್ ವಾಲ್ ಕ್ಲಾಡಿಂಗ್ ಟೈಲ್ಸ್. ಇದು ಟೆಕ್ಸ್ಚರ್ 3D ಟೆಕ್ಸ್ಚರಲ್ಲಿರುವ ಟೈಲ್ಸ್. ಇದು ತುಂಬ ಚೆನ್ನಾಗಿರುವ ಲುಕ್ ಕೊಡ್ತದೆ ಮನೆಗೆ. ಈ ವಾಶ್ ಬೇಸಿನ್ನ ಡಿಸೈನ್ ನೋಡ್ಬೋದು, ಈ ವಾಲ್ ಕ್ಲಾಡಿಂಗ್ ಟೈಲ್ಸಿಗೆ ಮ್ಯಾಚ್ ಆಗಿದೆ. ಇದು ಸಪ್ರೇಟ್ ಬಾತ್ರೂಮ್ ಏರಿಯಾ ಹಾಗೂ ಒಂದು ಟಾಯ್ಲೆಟ್ ಏರಿಯಾ. ಇಲ್ಲಿ ಬಾತ್ರೂಮ್ ಏರಿಯಾದಲ್ಲಿ ಇಲ್ಲಿ ನೀವು ಟೈಲ್ಸ್ ನೋಡ್ಬೋದು, ವಾಲ್ ಟೈಲ್ಸ್ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ರೂಮ್ ಇದು ಬೆಡ್ರೂಮ್ ಏರಿಯಾ. ಬೆಡ್ರೂಮ್ ಏರಿಯಾನ POP ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ವಾರ್ಡ್ರೋಬ್ ಇಂಟೀರಿಯರು ಮತ್ತು ನೋಡ್ಬೋದು ಇಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸ್ಟ್ರಿಪ್ ಲೈಟ್. ಇಲ್ಲಿ ವಾರ್ಡ್ರೋಬ್ನ ಟೆಕ್ಸ್ಚರ್ ನೋಡಿ, ಇದು ಸ್ಲೈಡಿಂಗ್ ಡೋರು, ಲ್ಯಾಮಿನೇಟ್ ಕಲರ್ ನೋಡ್ಬೋದು, ಮ್ಯಾಚಿಂಗ್ ಕಲರ್ ಆಗಿದೆ. ಈ ಬೆಡ್ರೂಮ್ನಲ್ಲಿ ಅಟ್ಯಾಚ್ ಆಗಿರುವ ಬಾತ್ರೂಮ್ ಇದೆ. ಬಾತ್ರೂಮಿನ ಇಲ್ಲಿ ಕಲರ್ ಕಾಂಬಿನೇಷನ್ ನೋಡಿ, ಟೈಲ್ಸ್ ಎಷ್ಟು ಚೆನ್ನಾಗಿದೆ. ಈ ಥರ ನೀವು ಲಾರ್ಜ್ ಟೈಲ್ಸನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ಮನೆಯ ಲುಕ್ ತುಂಬ ಚೆನ್ನಾಗಿ ಕಾಣ್ತದೆ ಹಾಗೂ ಸೈಜ್ ತುಂಬ ಎನ್ಲಾರ್ಜ್ ಆಗಿ ಮತ್ತು ಮಾಡರ್ನ್ ಆಗಿ ಲುಕ್ ಕೊಡ್ತದೆ. ಇದು ಇನ್ನೊಂದು ಬೆಡ್ರೂಮ್ ಏರಿಯಾ. ಗ್ರೌಂಡ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಇದೆ. ಒಂದು ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೊಂದು ಬೆಡ್ರೂಮ್ ಸಪ್ರೇಟ್ ಆಗಿದೆ. ಈ ಬೆಡ್ರೂಮಿನ ಇಂಟೀರಿಯರ್ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕುಷನಿಂಗ್ ವರ್ಕ್ ನಡೀತಿದೆ. ಬ್ಯಾಕ್ ಸೈಡ್ ಏರಿಯಾ ನೋಡ್ಬೋದು ಹೇಗಿದೆ. ಸ್ಟೇರ್ಕೇಸ್ ಏರಿಯಾದಲ್ಲಿ ನೋಡ್ಬೋದು, ಇಲ್ಲಿ ರೇಲಿಂಗ್ಸ್ ಎಲ್ಲ ವುಡನ್ ವರ್ಕಿಂದ ಮಾಡಲಾಗಿದೆ. ಹ್ಯಾಂಡ್ ರೈಲ್ಸ್ ನೋಡ್ಬೋದು ಎಷ್ಟು ತಿಕ್ಕಾಗಿದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಸೈಡ್ನಲ್ಲಿ ವುಡನ್ ಕ್ಲಾಡಿಂಗನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಈ ಥರ ನೀವು ನಿಮ್ಮ ಸ್ಟೇರ್ಕೇಸ್ನ ಪಕ್ಕದಲ್ಲಿ ಎಲ್ಲಿ ವಾಲ್ ಬರ್ತದೆ ಅಲ್ಲಿ ನೀವು ಈ ಥರದ ಇಲ್ಲಿ ವಾಲ್ ಕ್ಲಾಡಿಂಗ್ ಸ್ಟಿಪ್ಸನ್ನು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಮನೆಯ ಲುಕ್ ತುಂಬ ಚೆನ್ನಾಗಿ ಕಾಣ್ತದೆ. ಕಾರ್ವಿಂಗ್ಸ್ ನೋಡ್ಬೋದು, ಇಲ್ಲಿ ಹ್ಯಾಂಡಲ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ಕಾಮನ್ ಪ್ಯಾಸೇಜ್ ಏರಿಯಾ. ಇಲ್ಲಿ ಪ್ಯಾಸೇಜಿನ ಪಕ್ಕದಲ್ಲಿ ಸಹ ನೋಡ್ಬೋದು, ಇಲ್ಲಿ ಸ್ವಲ್ಪ ಜಾಸ್ತಿ ಥಿಕ್ನೆಸ್ಸಲ್ಲಿರುವ ವುಡನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಈ ಮನೆಯಲ್ಲಿ ಗ್ರೌಂಡ್ ಫ್ಲೋರ್ ಓನರ್ನ ಮನೆಯಾಗಿದೆ. ಬೇಸ್ಮೆಂಟ್ ಪಾರ್ಕಿಂಗ್ ಹಾಗೂ ಫಸ್ಟ್ ಫ್ಲೋರಲ್ಲಿ ಡ್ಯೂಪ್ಲೆಕ್ಸ್, ಅಂದರೆ ಓನರ್ನ ಮನೆ ಗ್ರೌಂಡ್ ಫ್ಲೋರ್ ಹಾಗೂ ಫಸ್ಟ್ ಫ್ಲೋರ್ನ ಹಾಫ್ ಪಾರ್ಟ್ ಓನರ್ನ ಮನೆಯಾಗಿದೆ ಡ್ಯೂಪ್ಲೆಕ್ಸ್. ಇದು ಇನ್ನೊಂದು ಬೆಡ್ರೂಮು. ಇದು ಫಸ್ಟ್ ಫ್ಲೋರಿನ ಫಸ್ಟ್ ಬೆಡ್ರೂಮ್. ಇಲ್ಲಿ ಬೆಡ್ನ ಹಿಂದ್ಗಡೆ ನೋಡ್ಬೋದು ಗ್ರೇ ಕಲರ್ನ PVC ಕ್ಲಾಡಿಂಗ್ ಇದೆ. ಈ ಬೆಡ್ರೂಮಲ್ಲಿ ಅಟ್ಯಾಚ್ ಆಗಿರೋ ಬಾತ್ರೂಮ್ ಇದೆ. ಇಲ್ಲಿ ಡಿಸೈನ್ ನೋಡ್ಬೋದು, ಇಲ್ಲಿ ಇಷ್ಟು ಕಂಟಿನ್ಯೂಸ್ ರನ್ನಿಂಗ್ ಸ್ಟ್ರಿಪ್ ಲೈಟ್ ಇದೆ. ಇಲ್ಲಿ ಬಾತ್ರೂಮನ್ನು ಇದರ ಹಿಂದ್ಗಡೆಯಲ್ಲಿ ಹೈಡ್ ಮಾಡಲಾಗಿದೆ. ಈ ವಾರ್ಡ್ರೋಬ್ ನೋಡ್ಬೋದು ಹೇಗಿದೆ. ನೀವು ವಾರ್ಡ್ರೋಬ್ನ ಹ್ಯಾಂಡಲ್ ನೋಡ್ಬೋದು, ಹ್ಯಾಂಡಲ್ನ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಾತ್ರೂಮ್ನ ಟೈಲ್ಸ್ ಕಲರ್ ಕಾಂಬಿನೇಷನ್ ನೋಡ್ಬೋದು, ಸೇಮ್ ಗ್ರೌಂಡ್ ಫ್ಲೋರಲ್ಲಿರುವ ಬಾತ್ರೂಮ್ನ ಥರ ಇದೆ. ಡಿಸೈನ್ ನೋಡಿ ಹೇಗಿದೆ.
ಇದು ಇನ್ನೊಂದು ಬೆಡ್ರೂಮ್ ಏರಿಯಾ. ಇಲ್ಲಿ ನೀವು ಲ್ಯಾಮಿನೇಟ್ ನೋಡ್ಬೋದು ಯಾವ ಥರ ಇದೆ. ಇದು ಗ್ಲಾಸಿ ಟೆಕ್ಸ್ಚರಲ್ಲಿರುವ ಲ್ಯಾಮಿನೇಟ್ ಮತ್ತು ಸ್ಲೈಡಿಂಗ್ ಡೋರ್ ನೋಡ್ಬೋದು. ಇದು ವಾರ್ಡ್ರೋಬಿಗೆ ಇದು ನಿಮಗೆ ಸೇಮ್ ಮಿರರ್ ಎಫೆಕ್ಟೇ ಕೊಡ್ತದೆ. ಈ ಟೈಪ್ನ ಲ್ಯಾಮಿನೇಟ್ ಬ್ಲ್ಯಾಕ್ ಕಲರ್ನ ಗ್ಲಾಸಿ ಲ್ಯಾಮಿನೇಟ್ ಆಗಿದೆ. ಇದು ತುಂಬ ಚೆನ್ನಾಗಿ ಕಾಣ್ತದೆ ಮನೆಗೆ. ಇದು ಫಸ್ಟ್ ಫ್ಲೋರಿನ ಬಾಲ್ಕನಿ ಏರಿಯಾ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಫ್ಲೋರಿಂಗ್ ಟೈಲ್ಸ್ ವುಡನ್ ಸ್ಟಿಪ್ಪಿನ ಟೈಲ್ಸ್ ಇದೆ. ಹಾಗೂ ಇಲ್ಲಿ ಸೀಲಿಂಗ್ ಸಹ ಇಲ್ಲಿ PVC ವುಡನ್ ಸೀಲಿಂಗ್ ಇದೆ. ಕ್ಲಾಡಿಂಗ್ ಟೈಲ್ಸ್ ನೋಡ್ಬೋದು, ಇಲ್ಲಿ ಕ್ರೀಮ್ ಕಲರ್ನ ನ್ಯಾಚುರಲ್ ಕ್ಲಾಡಿಂಗ್ ಟೈಲ್ಸ್ ಆಗಿದೆ. ಇದು ನೀವು ಈ ಥರ ವುಡನ್ ಕ್ಲಾಡಿಂಗ್ ಹಾಗೂ ವುಡನ್ ಫ್ಲೋರಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣ್ತದೆ. ರೆಂಟ್ ಹೌಸಸ್ ಇದೆ. ರೆಂಟ್ ಹೌಸಸ್ ನೋಡ್ಬೋದು, ಇದು ಹಾಲ್ ಏರಿಯಾ. ಇಲ್ಲಿ ವಾಲ್ ಕಲರ್ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಮತ್ತು ಎಷ್ಟು ಎಲಿಗೆಂಟ್ ಆಗಿದೆ. ಇದು ಕಿಚನ್ ಏರಿಯಾ. ಕಿಚನ್ ಏರಿಯಾದಲ್ಲಿ ಶೆಲ್ಫ್ಸ್ ನೋಡ್ಬೋದು, ಇದು ಕಡಪ ಕಲ್ಲಿನಲ್ಲಿದೆ. ಇದು ರೆಂಟ್ ಹೌಸಿನ ರೂಮ್ ಆಗಿದೆ. ಇದು ನೋಡಿ, ಕಿಚನ್ ಏರಿಯಾದಲ್ಲಿ ನೋಡ್ಬೋದು ಟೈಲ್ಸ್ ಫುಲ್ ಟಾಪ್ ಮುಟ್ಟ ಕವರ್ ಮಾಡಲಾಗಿದೆ. ಇದು ವಿಟ್ರಿಫೈಡ್ ಟೈಲ್ಸ್. ಇದು ಇಲ್ಲಿ ಕಿಚನ್ ಟಾಪ್ ಕೌಂಟರನ್ನು ಇಲ್ಲಿ ಕಡಪ ಕಲ್ಲಿನಿಂದ ಮಾಡಲಾಗಿದೆ. ಅದರ ಕೆಳಗಡೆಯಲ್ಲಿ ಪಾರ್ಟಿಷನ್ ಅನ್ನು ಕಡಪ ಕಲ್ಲಿಂದ ಮಾಡಲಾಗಿದೆ. ಅದರ ಮೇಲ್ಗಡೆಯಲ್ಲಿ ಗ್ರಾನೈಟ್ ಅನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಇದು ಬಾತ್ರೂಮ್ ಏರಿಯಾ. ಬಾತ್ರೂಮ್ ಏರಿಯಾದಲ್ಲಿ ನೋಡ್ಬೋದು, ಇಲ್ಲಿ ವಾಲ್ ಟೈಲ್ಸ್ ನೋಡಿ, ಇದು ವಿಟ್ರಿಫೈಡ್ ಟೈಲ್ಸ್. ಇದು ಟಾಪ್ ಮುಟ್ಟ ಕವರ್ ಮಾಡಲಾಗಿದೆ. ಇದು ಸಪ್ರೇಟ್ ಆಗಿರುವ ಇದು ಬೆಡ್ರೂಮ್ ಏರಿಯಾ. ಇದು 1 BHKನ ರೆಂಟ್ ಹೌಸ್ ಆಗಿದೆ. ಇದರ ಪಕ್ಕದಲ್ಲಿ 2 BHKನ ರೆಂಟ್ ಹೌಸ್ ಇದೆ. ಡಿಸೈನ್ ಎಲ್ಲ ಸೇಮ್ ಇದೆ, ಜಸ್ಟ್ 1 ಬೆಡ್ರೂಮ್ ಎಕ್ಸ್ಟ್ರಾವಾಗಿದೆ. ಇದು ಸೆಕೆಂಡ್ ರೂಮ್ ಆಗಿದ್ದು ಇದು ಸೇಮ್ ಆಗಿದೆ. ಈಗ ನೆಕ್ಸ್ಟ್ ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತಿದ್ದೇವೆ. ಸೆಕೆಂಡ್ ಫ್ಲೋರ್ನಲ್ಲಿ 2 ಮನೆ ಇದೆ. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.
Please like, subscribe and share this video.